ನಮ್ಮ ತಾಯಂದಿರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ? ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ. ಯಾವೊಂದು ಸರ್ಕಾರದಿಂದ ಮಾರಾಟ ಮಾಡ್ತಕ್ಕಂಥ ಮದ್ಯದ ಬಾಟ್ಲ್ಗಳ ಮೇಲೆ ಎಷ್ಟು ಏರಿಕೆ ಮಾಡಿದ್ರು ದುಡ್ಡು, ಅದನ್ನು ಕೊಡೋರು ಯಾರು? ಅದನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಯಜಮಾನರುಗಳು, ಇಲ್ಲ ನಿಮ್ಮ ಮಕ್ಕಳು ಕೊಡಬೇಕು ಆ ದುಡ್ಡನ್ನು ಸರ್ಕಾರಕ್ಕೆ. ಅದಷ್ಟೇ ಅಲ್ಲ, ಯಾವೊಂದು ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು, ಗೈಡೆನ್ಸ್ ವ್ಯಾಲ್ಯೂಗಳಿರ್ಬೋದು, ವಿದ್ಯುತ್ ಶಕ್ತಿಯ ಒಂದು ಬಿಲ್ಲನ್ನು ಕಟ್ಟಲಿಕ್ಕೆ ಎಷ್ಟು ದರ ಏರಿಕೆ ಮಾಡಿದ್ದಾರೆ. ಈಗಲೂ ಪುನಃ ಏಪ್ರಿಲ್ ತಿಂಗಳಿಂದ ವಿದ್ಯುತ್ ಶಕ್ತಿಯ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಅದಷ್ಟೇ ಅಲ್ಲ, ಈಗಾಗಲೇ 7,65,000 ಕೋಟಿ ಸಾಲ ಏನು ಮಾಡಿದ್ದಾರೆ. ಮುಂದಿನ 6ನೇ ತಾರೀಕು ಮತ್ತೆ 17ನೇ ಬಜೆಟ್ನ ಏನು ಮಂಡನೆ ಮಾಡ್ತಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಕೋಟಿ ಮತ್ತೆ ಸಾಲವನ್ನ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ತಾಯಂದಿರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ? ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ. ಯಾವೊಂದು ಸರ್ಕಾರದಿಂದ ಮಾರಾಟ ಮಾಡ್ತಕ್ಕಂಥ ಮದ್ಯದ ಬಾಟ್ಲ್ಗಳ ಮೇಲೆ ಎಷ್ಟು ಏರಿಕೆ ಮಾಡಿದ್ರು ದುಡ್ಡು, ಅದನ್ನು ಕೊಡೋರು ಯಾರು? ಅದನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಯಜಮಾನರುಗಳು, ಇಲ್ಲ ನಿಮ್ಮ ಮಕ್ಕಳು ಕೊಡಬೇಕು ಆ ದುಡ್ಡನ್ನು ಸರ್ಕಾರಕ್ಕೆ. ಅದಷ್ಟೇ ಅಲ್ಲ, ಯಾವೊಂದು ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು, ಗೈಡೆನ್ಸ್ ವ್ಯಾಲ್ಯೂಗಳಿರ್ಬೋದು, ವಿದ್ಯುತ್ ಶಕ್ತಿಯ ಒಂದು ಬಿಲ್ಲನ್ನು ಕಟ್ಟಲಿಕ್ಕೆ ಎಷ್ಟು ದರ ಏರಿಕೆ ಮಾಡಿದ್ದಾರೆ. ಈಗಲೂ ಪುನಃ ಏಪ್ರಿಲ್ ತಿಂಗಳಿಂದ ವಿದ್ಯುತ್ ಶಕ್ತಿಯ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಅದಷ್ಟೇ ಅಲ್ಲ, ಈಗಾಗಲೇ 7,65,000 ಕೋಟಿ ಸಾಲ ಏನು ಮಾಡಿದ್ದಾರೆ. ಮುಂದಿನ 6ನೇ ತಾರೀಕು ಮತ್ತೆ 17ನೇ ಬಜೆಟ್ನ ಏನು ಮಂಡನೆ ಮಾಡ್ತಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಕೋಟಿ ಮತ್ತೆ ಸಾಲವನ್ನ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ.